ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೈಹಿಕ ಸಂಬಂಧದ ನಂತರ ಮಹಿಳೆಯ ದೇಹದಲ್ಲಾಗುವ ಬದಲಾವಣೆಗಳು ಯಾವುವು? ಆಪ್ಷನ್ಸ್: ಎ ಯೋನಿ ಬಿಗಿತ, ಬಿ ದೇಹ ದುರ್ಬಲ, ಸಿ ಹಾರ್ಮೋನ್ ಬಿಡುಗಡೆ, ಡಿ ಒತ್ತಡ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಲೈಂಗಿಕ ಸಂಬಂಧ ಎಂಡೋರ್ಫಿನ್, ಸೆರೋಟೋನಿನ್ ಮತ್ತು ಆಕ್ಸಿಟೋಸಿನ್ನಂತಹ ಎಲ್ಲ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಎಲ್ಲ ಹಾರ್ಮೋನ್ಗಳು ಲೈಂಗಿಕ ಕ್ರಿಯೆಯ ಮೊದಲು, ಲೈಂಗಿಕ ಕ್ರಿಯೆಯ ವೇಳೆ ಮತ್ತು ನಂತರ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುತ್ತವೆ. ಈ ಹಾರ್ಮೋನ್ಗಳು ಮನಸ್ಸನ್ನು ಆವರಿಸುತ್ತವೆ. ಮನಸ್ಸು ಹಗುರವಾದ ಅನುಭವವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಆರಾಮದಾಯಕ ಮತ್ತು ಪ್ರೀತಿ ಮಹಿಳೆಯರಲ್ಲಿ ಹೆಚ್ಚಾಗುತ್ತದೆ. ಆದರೆ ಕೆಲವು ಬಾರಿ ಕೆಲವರಿಗೆ ಸಮಸ್ಯೆ ತರುತ್ತದೆ. ಸಂಭೋಗದ ನಂತರ ಮೈಗ್ರೇನ್ ಮತ್ತು ತಲೆನೋವು ಸೇರಿದಂತೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಯೋನಿಯಲ್ಲಿ ಕೆಲ ಸಮಸ್ಯೆ ಕಾಣಿಸಿಕೊಳ್ಳುವುದು ಇದೆ. ಯೋನಿ ಊದಿಕೊಳ್ಳುವುದು ಅಥವಾ ಕೆಂಪಗಾಗುವುದನ್ನು ಕಾಣಬಹುದು. ಎರಡನೇ ಪ್ರಶ್ನೆ, ಸುಟ್ಟ ಗಾಯಗಳನ್ನು ಶೀಘ್ರವಾಗಿ ಗುಣಪಡಿಸುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್: ಎ ಅರಿಶಿಣ, ಬಿ ಜೇನುತುಪ್ಪ, ಸಿ ಅಲೋವೆರಾ, ಡಿ ಕಾಫಿ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜೇನು ಅತ್ಯುತ್ತಮ ಗುಣಪಡಿಸುವ ಗುಣಗಳನ್ನು ಹೊಂದಿದ್ದು ಸುಟ್ಟ ಗಾಯಕ್ಕೂ ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ. ಸುಟ್ಟ ಗಾಯಗಳಿಗೆ ಜೇನು ತಂಪು ನೀಡುವ ಜೊತೆಗೆ ಇದರ ಉರಿಯೂತ ನಿವಾರಕ ಗುಣ, ಶಿಲೀಂಧ್ರ ನಿವಾರಕ ಗುಣ ಮತ್ತು ಬ್ಯಾಕ್ಟೀರಿಯಾ ನಿವಾರಕ ಗುಣಗಳು ಶೀಘ್ರವಾಗಿ ಗಾಯ ಮಾಗಲು ಮತ್ತು ಹೊಸ ಚರ್ಮ ಬೆಳೆಯಲು ನೆರವಾಗುತ್ತವೆ. ಹಾಗೆಯೇ ತಣ್ಣೀರಿನಲ್ಲಿ ಅರಿಶಿಣ ಮಿಶ್ರಣ ಮಾಡಿ ಹಚ್ಚುವ ಮೂಲಕವೂ ತಕ್ಷಣದ ಉರಿ ಪರಿಹಾರವಾಗುತ್ತದೆ ಹಾಗೂ ಶೀಘ್ರ ಗುಣವಾಗಲು ನೆರವಾಗುತ್ತದೆ. ಈ ವಿಧಾನದ ಇನ್ನೊಂದು ಗುಣವೆಂದರೆ ಗಾಯ ಗುಣವಾದ ಬಳಿಕ ಸುಟ್ಟ ಗಾಯದ ಕಲೆಗಳು ಇಲ್ಲದೇ ಇರುವುದು. ಮೂರನೇ ಪ್ರಶ್ನೆ, ಬೆಳ್ಳಿಯ ಭೂಮಿ ಎಂದು ಕರೆಯಲಾಗುವ ದೇಶ ಯಾವುದು? ಆಪ್ಷನ್ಸ್: ಎ ಅರ್ಜೆಂಟೀನಾ, ಬಿ ಕಾಂಬೋಡಿಯಾ, ಸಿ ಸಿಂಗಪುರ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜೆಂಟೀನಾ. ಅರ್ಜೆಂಟೀನಾ ಎಂಬ ಹೆಸರು ಬೆಳ್ಳಿ ಎಂಬ ಅರ್ಥ ನೀಡುವ ಅರ್ಜೆಂಟಮ್ ಎಂಬ ಪದದಿಂದ ಬಂದಿದೆ. ಆರಂಭಿಕ ಪ್ರಯಾಣಿಕರು ಮತ್ತು ಪರಿಶೋಧಕರು ಈ ಪ್ರದೇಶವನ್ನು ಬೆಳ್ಳಿಯ ಭೂಮಿ ಎಂದು ಕರೆದರು, ಏಕೆಂದರೆ ಅಲ್ಲಿ ಈ ಅಂಶದ ಅಪಾರ ನಿಕ್ಷೇಪಗಳಿವೆ ಎಂಬ ನಂಬಿಕೆ ಇತ್ತು. ಬಿಳಿ, ಮೃದುವಾದ, ಹೊಳಪಿನ ಮತ್ತು ಅಮೂಲ್ಯವಾದ ಲೋಹವು ಇತರ ಅಂಶಗಳೊಂದಿಗೆ ಸುಲಭವಾಗಿ ಮಿಶ್ರಲೋಹಗಳನ್ನು ರೂಪಿಸುತ್ತದೆ. ಆದ್ದರಿಂದ ವಿವಿಧ ಉಪಕರಣಗಳು, ಆಭರಣಗಳು ಮತ್ತು ನಾಣ್ಯಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ರಾಶಿಯವರು ಮರೆತು ಕೂಡ ಕಪ್ಪು ದಾರವನ್ನು ಕಟ್ಟಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ಮೇಷ, ಬಿ ವೃಶ್ಚಿಕ, ಸಿ ಕುಂಭ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಕಪ್ಪು ದಾರವನ್ನು ಕಟ್ಟಿದರೆ ಅವರು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಮನಸ್ಸಿನಲ್ಲಿ ಚಂಚಲತೆ, ಖಿನ್ನರಾಗುವುದು ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗೆಯೇ ವೃಶ್ಚಿಕ ರಾಶಿಯ ಆಡಳಿತ ಗ್ರಹವೂ ಕೂಡ ಮಂಗಳ. ಈ ರಾಶಿಯವರಿಗೆ ಕಪ್ಪು ಬಣ್ಣದ ಬಳಕೆ ತುಂಬಾ ಅಶುಭ. ವೃಶ್ಚಿಕ ರಾಶಿಯ ಜನರು ಕಪ್ಪು ದಾರವನ್ನು ಕಟ್ಟಿದರೆ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯ ಜನರು ಕಪ್ಪು ಬಣ್ಣದಿಂದ ದೂರವಿರುವುದು ಒಳಿತು. ವೃಶ್ಚಿಕ ರಾಶಿಯವರು ಕೆಂಪು ಬಣ್ಣದ ದಾರವನ್ನು ಧರಿಸುವುದು ಶುಭ. ಇದು ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ನೀಡುತ್ತದೆ. ಐದನೇ ಪ್ರಶ್ನೆ, ಹೆಚ್ಚು ಸಮಯ ಸ್ನಾನ ಮಾಡುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಸೋಂಕು, ಬಿ ತುರಿಕೆ, ಸಿ ಅಲರ್ಜಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ಚರ್ಮವು ಬ್ಯಾಕ್ಟೀರಿಯಾ, ಸೂಕ್ಷ್ಮ ಜೀವಿಗಳು ಮತ್ತು ಶುಷ್ಕತೆಯಿಂದ ಸುರಕ್ಷಿತವಾಗಿರಿಸುವ ರಕ್ಷಣಾತ್ಮಕ ಪದರವನ್ನು ಹೊಂದಿದೆ. ದಿನಕ್ಕೆ ಒಮ್ಮೆ ಸ್ನಾನ ಮಾಡುವುದು ಚರ್ಮವನ್ನು ಸ್ವಚ್ಛವಾಗಿಡುತ್ತದೆ ಮತ್ತು ಸತ್ತ ಚರ್ಮದ ಕೋಶಗಳನ್ನು ನಿವಾರಿಸುತ್ತದೆ. ದಿನಕ್ಕೆ ಆಗಾಗ ಅಥವಾ ಹಲವು ಬಾರಿ ಸ್ನಾನ ಮಾಡುವುದು ನಕಾರಾತ್ಮಕ ಪರಿಣಾಮ ಬೀರುತ್ತದೆ.
ನೀವು ಪ್ರತಿ ಬಾರಿಯೂ ಸೋಪ್ ಅಥವಾ ಶವರ್ ಜೆಲ್ಲನ್ನು ಬಳಸಿದರೆ ಅಪಾಯವು 2 ಪಟ್ಟು ಹೆಚ್ಚಾಗುತ್ತದೆ. ಇದು ನಿಮ್ಮ ಚರ್ಮವನ್ನು ಒಣಗಿಸುತ್ತದೆ, ತುರಿಕೆ ಮಾಡುತ್ತದೆ, ಕಿರಿಕಿರಿಯುಂಟು ಮಾಡುತ್ತದೆ ಮತ್ತು ಚರ್ಮದ ಸೋಂಕುಗಳಿಗೆ ಗುರಿಯಾಗಿಸುತ್ತದೆ. ಅತಿಯಾಗಿ ಸ್ನಾನ ಮಾಡುವುದರಿಂದ ನಿಮಗೆ ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಸೋಂಕುಗಳು ಉಂಟಾಗಬಹುದು. ಇನ್ನೊಂದು ನಿಲುವಿನಲ್ಲಿ ದೇಹವನ್ನು ಹೆಚ್ಚು ಶುಚಿಗೊಳಿಸುವುದರಿಂದ ಚರ್ಮವನ್ನು ರಕ್ಷಿಸಲು ಪ್ರತಿಕಾಯಕಗಳಾಗಿ ಕಾರ್ಯನಿರ್ವಹಿಸುವ ಉತ್ತಮ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳನ್ನು ದೂರವಿಡುತ್ತದೆ. 6ನೇ ಪ್ರಶ್ನೆ, ಒಣ ಹಣ್ಣುಗಳಾಗಿರುವ ಗೋಡಂಬಿ, ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಯಾವ ಸಮಸ್ಯೆ ಇರುವವರು ಸೇವಿಸಬಾರದು? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಥೈರಾಯ್ಡ್, ಸಿ ಹೃದ್ರೋಗ, ಡಿ ಫ್ಯಾಟಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದ್ರೋಗ. ಒಣ ಹಣ್ಣುಗಳಾಗಿರುವ ಗೋಡಂಬಿ, ಖರ್ಜೂರ, ದ್ರಾಕ್ಷಿಯಲ್ಲಿ ಅಧಿಕ ಮಟ್ಟದ ಕ್ಯಾಲೋರಿ ಇದ್ದು ಇದರಿಂದ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಇದನ್ನು ಸೇವನೆ ಮಾಡಬಾರದು. ಇದು ಬೊಜ್ಜು, ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಇವುಗಳನ್ನು ಸೇವನೆ ಮಾಡಿದರೆ ಆಗ ಹೃದಯ ಸಂಬಂಧಿ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಬಹುದು. ಆದರೆ ಇವುಗಳನ್ನು ಅಪರೂಪಕ್ಕೆ ಸೇವನೆ ಮಾಡಿದರೆ ಸಮಸ್ಯೆಯಾಗುವುದಿಲ್ಲ. ಇದರ ಬದಲಿಗೆ ವಾಲ್ನಟ್, ಬಾದಾಮಿ ಸೇವನೆ ಮಾಡಿದರೆ ಆಗ ಅದು ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಒಳ್ಳೆಯದು. ಇವುಗಳಲ್ಲಿ ಅತ್ಯಧಿಕ ಪ್ರಮಾಣದ ಒಮೆಗಾ 3 ಕೊಬ್ಬಿನಾಮ್ಲ ಮತ್ತು ನಾರಿನಾಂಶವೂ ಇದೆ. ಬೆಳಗ್ಗೆ 2 ಬಾದಾಮಿ ಮತ್ತು ವಾಲ್ನಟ್, ಸಂಜೆ ಕೂಡ ಇದೇ ರೀತಿಯಾಗಿ ಸೇವನೆ ಮಾಡಿದರೆ ಆಗ ಹೃದಯದ ಕಾಯಿಲೆ ಇರುವವರಿಗೆ ಪೋಷಕಾಂಶಗಳು ಸಿಗುತ್ತವೆ. 7ನೇ ಪ್ರಶ್ನೆ, ಹೆಚ್ಚಾಗಿ ಬಿಸ್ಕತ್ತುಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಮಧುಮೇಹ, ಬಿ ಸ್ಥೂಲಕಾಯ, ಸಿ ಬಿಪಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸ್ಕತ್ತುಗಳು ಮತ್ತು ಇತರ ಸಂಸ್ಕರಿಸಿದ ಆಹಾರಗಳಲ್ಲಿ ಹೆಚ್ಚಿನ ಆಹಾರವು ಸ್ಥೂಲಕಾಯತೆ, ಟೈಪ್ 2 ಮಧುಮೇಹ, ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡದಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಬಿಸ್ಕತ್ತುಗಳಲ್ಲಿ ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ನಂತಹ ಅಗತ್ಯ ಪೋಷಕಾಂಶಗಳು ಹೆಚ್ಚಾಗಿ ಕಡಿಮೆ ಇರುತ್ತವೆ. ಬಿಸ್ಕತ್ತುಗಳು ಸಾಮಾನ್ಯವಾಗಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು, ಸಕ್ಕರೆ ಮತ್ತು ಕೊಬ್ಬುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಇದು ಅಧಿಕವಾಗಿ ಸೇವಿಸಿದರೆ ತೂಕ ಹೆಚ್ಚಾಗಲು ಕಾರಣವಾಗಬಹುದು. ದೇಹವು ಈ ಆಹಾರಗಳಿಂದ ಹೆಚ್ಚುವರಿ ಕ್ಯಾಲೋರಿಗಳನ್ನು ಕೊಬ್ಬಿನಂತೆ ಸಂಗ್ರಹಿಸುತ್ತದೆ. ಇದು ಕಾಲಾನಂತರದಲ್ಲಿ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಕಾವೇರಿ ನದಿಯ ಮೂಲ ಉಗಮ ಸ್ಥಾನ ಯಾವುದು? ಆಪ್ಷನ್ಸ್ ಎ ಪೂರ್ವಘಟ್ಟ, ಬಿ ಪಶ್ಚಿಮ ಘಟ್ಟ, ಸಿ ಪುಷ್ಪಗಿರಿ, ಡಿ ಕೊಡಚಾದ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟ. ಕಾವೇರಿ ನದಿಯ ಮೂಲ ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಶ್ರೇಣಿಯ ತಲಕಾವೇರಿಯಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿದೆ. ತಲಕಾವೇರಿಯು ಸುಮಾರು 1341 ಮೀಟರ್ ಅಂದರೆ ಸರಿಸುಮಾರು 4400 ಅಡಿ ಎತ್ತರದಲ್ಲಿದೆ. ಸುಮಾರು 765 ಕಿಲೋಮೀಟರ್ ಆಗ್ನೇಯಕ್ಕೆ ಹರಿಯುತ್ತದೆ. ಅದರ ಹಾದಿಯಲ್ಲಿ ಇದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳನ್ನು ಹಾದು ಹೋಗುತ್ತದೆ. ದಕ್ಷಿಣ ಭಾರತದ ಧಾನ್ಯಗಳು ಎಂದು ಕರೆಯಲ್ಪಡುವ ವಿಶಾಲವಾದ ಮತ್ತು ಫಲವತ್ತಾದ ಡೆಲ್ಟಾವನ್ನು ಸಮೃದ್ಧಿಗೊಳಿಸುತ್ತದೆ. ಹೇಮಾವತಿ, ಶಿಂಷಾ, ಅರ್ಕಾವತಿ ಮತ್ತು ಭವಾನಿಯಂತಹ ಪ್ರಮುಖ ಉಪನದಿಗಳು ಅದರ ಹರಿವಿಗೆ ಕೊಡುಗೆ ನೀಡುತ್ತವೆ. ಯಾವ ನಗರವನ್ನು ಮ್ಯಾಂಚೆಸ್ಟರ್ ಸಿಟಿ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಹುಬ್ಬಳ್ಳಿ, ಬಿ ಧಾರವಾಡ, ಸಿ ಗದಗ, ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ. ಕರ್ನಾಟಕದ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿರುವ ಜವಳಿ ಉದ್ಯಮಕ್ಕೆ ಹೋಲಿಸಬಹುದಾದ ಗಮನಾರ್ಹ ಜವಳಿ ಉದ್ಯಮದಿಂದಾಗಿ ಈ ಅಡ್ಡ ಹೆಸರನ್ನು ದಾವಣಗೆರೆಗೆ ನೀಡಲಾಗಿದೆ. ದಾವಣಗೆರೆ ಹಲವಾರು ಹತ್ತಿ ಗಿರಣಿಗಳು ಮತ್ತು ಜವಳಿ ಕಾರ್ಖಾನೆಗಳನ್ನು ಹೊಂದಿದ್ದು ಈ ಪ್ರದೇಶದಲ್ಲಿ ಜವಳಿ ಉತ್ಪಾದನೆಗೆ ಪ್ರಮುಖ ಕೇಂದ್ರವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.